ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ನಲ್ಲೇ ಕಳ್ಳತನ ಆಗಿದೆಯಂತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಬರಿ ಪ್ರಕರಣಗಳು, ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಹಾಡ ಹಗಲೇ ದರೋಡೆ ಮಾಡೋದು, ರಾತ್ರಿ ಆದ್ರೆ ಹೋಟೆಲ್ಗಳಿಗೆ ನುಗ್ಗಿ ಮೋಸ್ಟ್ಲಿ ಈ ರೀತಿ ಕಳ್ಳರು ಕೈ ಚಳಕ ತೋರಿಸ್ತಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ನಲ್ಲೇ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲೇ ಈ ಘಟನೆಯಾಗಿದೆ. ಬರೋಬ್ಬರಿ 2.5 ಲಕ್ಷ ಹಣ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿದ್ದ ಹಣವನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಕಬ್ಬಿಣದ ರಾಡ್ನಿಂದ ಬೀಗ ಮುರಿದು ಕಳ್ಳತನ ಮಾಡಿದೆ ಅಂತೆ ಗ್ಯಾಂಗ್. 4 ಯುವಕರ ಗ್ಯಾಂಗ್ನಿಂದ ಕೃತ್ಯ ಆಗಿದ್ದು ಸಿಸಿಟಿವಿಯಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿದೆ. ಇಬ್ಬರು ಕಳ್ಳತನ ಮಾಡಿದ್ರೆ ಮತ್ತಿಬ್ರು ಕೂಡ ಅಲ್ಲಿ ಚಲನವಲನ ನೋಡ್ಕೊಂಡು ನಿಂತಿದ್ರಂತೆ. ಯಾರಾದ್ರೂ ಬಂದ್ರೆ ಹೋದ್ರೆ ಅಂತ ಸಿಗ್ನಲ್ ಕೊಡಕ್ ನಿಂತಿರ್ತಾರೆ. ಪ್ರಮುಖವಾಗಿ ಹೊಸಕೆರಹಳ್ಳಿಯ ಸಿಗ್ನಲ್ ಅಲ್ಲೇ ಇರುವಂತ ಹೋಟೆಲ್ ಇದು. ಅತಿ ದೊಡ್ಡ ಹೋಟೆಲ್. ಕಳ್ಳರು ಇಲ್ಲೇ ಕೈ ಚಳಕ ತೋರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇಬ್ಬರು ಶಟರ್ನ ಲಾಕ್ ಅನ್ನ ಮುರಿದು ಒಳನುಗ್ಗಿ ಅಲ್ಲಿದ್ದಂತಹ ಕ್ಯಾಶ್ ಕೌಂಟರ್ನಲ್ಲಿದ್ದಂಥ 2.5 ಲಕ್ಷ ಹಣ ನಗದನ್ನ ದೋಚಿ ಅಲ್ಲಿಂದ ಪರಾರಿಯಾಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಕೈ ಚಳಕದ ದೃಶ್ಯಗಳು ಸೆರೆಯಾಗಿದೆ. ಅದೇ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಿ. ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲಿ ಕಳ್ಳತನ ಆಗಿರುವಂತಹ ದೃಶ್ಯ. ಇತ್ತೀಚೆಗೆ ಬ್ಯಾಂಕ್ ರಾಬರಿ ಪ್ರಕರಣಗಳು, ಅದ್ರ ಜೊತೆಗೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ. ರಾತ್ರಿ ಹೊತ್ತಲ್ಲಾಗಿರೋದು. ಹೋಟೆಲ್ ಎಲ್ಲ ಕ್ಲೋಸ್ ಮಾಡಿದ ಸಂದರ್ಭದಲ್ಲಿ ಶಟರ್ನ ಲಾಕ್ ಅನ್ನ ಮುರಿದು ಒಳನುಗ್ಗಿದ ಇಬ್ಬರು ಕಳ್ಳರು ಕ್ಯಾಶ್ ಕೌಂಟರ್ನಲ್ಲಿದ್ದಂಥ 2.5 ಲಕ್ಷ ಹಣವನ್ನ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಹೊಸಕೆರಹಳ್ಳಿಯ ಸಿಗ್ನಲ್ ಅಲ್ಲೇ ಬರುವಂತ ಹೋಟೆಲ್. ಬಹುತೇಕರು ಈ ಹೋಟೆಲ್ ಅನ್ನ ನೋಡಿರ್ತೀರಿ. ಇದೇ ಪ್ರತಿಷ್ಠಿತ ಹೋಟೆಲ್ನಲ್ಲೇ ಈಗ ಕಳ್ಳತನ ಆಗೋಗಿದೆ. 2.5 ಲಕ್ಷ ನಗದನ್ನ ಕದ್ದು ಕ್ಷಣ ಮಾತ್ರದಲ್ಲಿ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿರುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಒಟ್ಟು 4 ಜನ ಬರ್ತಾರೆ. ಇಬ್ರು ಶಟರ್ನ ಲಾಕ್ ಮುರಿದು ಒಳಗಡೆ ಹೋದ್ರೆ ಇನ್ನಿಬ್ರು ಹೊರಗಡೆ ವೇಟ್ ಮಾಡ್ತಿರ್ತಾರೆ. ಕಾರಣ ಯಾರಾದ್ರೂ ನೋಡಿದ್ರಾ, ಬಂದ್ರಾ, ಹೋದ್ರಾ? ಯಾಕಂದ್ರೆ ಪೊಲೀಸರೆಲ್ಲ ರಾತ್ರಿ ಹೊತ್ತು ಓಡಾಡ್ತಿರ್ತಾರೆ, ಇಲ್ಲಿ ಗಸ್ತು ತಿರುಗ್ತಿರ್ತಾರೆ. ಹಂಗಾಗಿ ಸಿಗ್ನಲ್ ಕೊಡಕ್ಕೆ ಇಬ್ರು ನಿಂತ್ಕೊಂಡಿರ್ತಾರೆ ಹೊರಗಡೆ. ಹಂಗೆ ಯಾರು ಬಂದ್ರೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ. ಇಬ್ಬರೇ ಒಳಗಡೆ ಹೋಗಿ ಲಾಕರ್ನಲ್ಲಿದ್ದಂತಹ ಬೀಗವನ್ನ ಕೂಡ ಮುರಿದು 2.5 ಲಕ್ಷ ನಗದಿತ್ತಂತೆ, ಅದನ್ನ ದೋಚ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ.